ಇದು ಎಫ್ ಐ ಟಿ ಮಾಡಕ್ಕೆ ಎಡ್ ತೊಗೋತೀರಿ ಅಣ್ಣ ನೀವು? ಹೋರಿ ಊರಾಗ್ರಿ ನಮ್ಮ ಅವ್ರದ್ದು ಮಾಡೋದಾದ್ರಿ. ಏಟಾದ್ರಿ ಅಮೌಂಟ್? ಹೋರಿ ಹಲೋ ಹಲೋ ರೀ ಏಟ್ರಿ ಏಟಾದ್ರಿ ರೇಟ್ ರೀ? ಹಂಗೆ ಅಲ್ರಿ 200 ರೂಪಾಯಿ ತೊಗೊಳಕತ್ತಾರ ಅಂತ ಹೇಳಕತ್ತಾರ ಅಲ್ಲಿ ಹುಂಚಾಳದವ್ರು. ನಾ ಇದು KRS ಪಕ್ಷದ ಜಿಲ್ಲಾ ಉಪಾಧ್ಯಕ್ಷ ಮಾತಾಡೋದು ಮೈವು ತಾಂಬೂಳಿ ಅಂತ್ರಿ. ನೀವು ಇದು ಎಫ್ ಐ ಡಿಗೆ 200 ರೂಪಾಯಿ ತೊಗೊಳಕತ್ತೀರಿ ಅಂತ. ಹೋರಿ ನಾ KRS ಪಕ್ಷದ ವಿಜಯಪುರ ಜಿಲ್ಲಾ ಉಪಾಧ್ಯಕ್ಷರು ಮಾತಾಡ್ತಿರು ಮೈಬೂಬ್ ತಾಂಬೂಳಿ ಅಂತ್ರಿ. 200 ರೂಪಾಯಿ ಎಫ್ ಐ ಡಿಗೆ ತೊಗೊಳಕತ್ತೀರತ್ತ. ಇದೇ 2-3 ದಿನದಿಂದ ತೊಗೊಂಡ್ರಿ ಅದ್ ನೀವು? ಈಗ ನಿಮ್ ಗ್ರಾಮನ್ ಲಾಗಿನ್ ಅದನ್ರಿ? ಈಗೇನ್ ಮಾಡಾಕತ್ತೀರಿ? ಗ್ರಾಮನ್ ಅದ ಅಲ್ರಿ? ಅಂದ್ರ ನೀವು ಎಫ್ ಐ ಡಿಗೆ 200 ರೂಪಾಯಿ ಅಮೌಂಟ್ ತೊಗೊಳಕತ್ತೀರತ್ತ. ಈಗ ಇದೇ ಜಾಸ್ತಿ ಈಗ ಇಲ್ಲಿ. ಹಾಂ 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 ಇಲ್ಲಿ ಊರಾನವ್ರು ಹೇಳಿದ್ರ ನಮ್ಗೆ ಹಿಂಗಂತ ಹುಂಚಾಳದಾಗ 200 ರೂಪಾಯಿ ತೊಗೊಳಕತ್ತಾರಿ ಸರ್. ಅದು ಈಗ ನೀವೇ ಆನ್ಲೈನ್ ಸೆಂಟರ್ ನೀವೇ ಇಲ್ರಿ ನೀವು? ಮತ್ತು ನೀವೇ ತೊಗೊಳಕತ್ತೀರ ಅಂತ ಹೇಳಕತ್ತಾರ ನಮಗೆ ಮಂದಿ ಯಾವ್ಲಿ ಇದ್ರಾಗ. ಹಾಂ ಈ ಸದ್ಯ ಇದೆ 2-3 ದಿನದ ಹೇಳ್ಯಾರ. ಮತ್ತು ವಾರದಿಂದ ಅದು ಮತ್ತೆ ಹೆಚ್ಚಾಯ್ತೇನ್ರಿ ಅಮೌಂಟ್? ಗ್ರಾಮದಾಗ ಏಟ್ ಕಟ್ಟಾದ್ರಿ? 20 ರೂಪಾಯಿ ಚಾರ್ಜಸ್ ಕಟ್ ಆಗ್ತದೆ. ನೀವು ಭಾಳ ಆದ್ರೆ 50 ತೋರಿ 100 ತೋರಿ 200 ರೂಪಾಯಿ ತೊಗೊಳಕತ್ತೀರಿ ಅಂತ ಹೇಳಕತ್ತೀರಿ. ಹಾಂ ರೀ ಹಂಗೆ ಹೆಂಗ್ರಿ ಸರ್? ಸುಮ್ಮನೆ ಹೆಂಗೆ ಹೇಳ್ತಿರ್ಬೇಕು ಅವರು? ಫ್ರೀ ಇಲ್ರಿ ಅದು ತೋರಿ ಏಟ್ ಚಾರ್ಜ್ ಅದ ಅಟ್ ತೋರಿ ಅಂದ್ರೆ ಹೆಚ್ಚಿನ. ಇಲ್ಲೇ ಅಲ್ಲಿ ಹುಂಚಾಳದವ್ರು ನಜೀರ್ ಅಂತ ಅವರು ಹೇಳಿದ್ರು ನಮ್ಗೆ 200 ರೂಪಾಯಿ ಹಂಗೆ ಇರಲ್ಲ ಸರ. ದಯವಿಟ್ಟು ಏಟ್ ಚಾರ್ಜಸ್ ಅದ ಒಂದು 10-20 ರೂಪಾಯಿ ಹೆಚ್ಚು ತೋರಿ. ಆದ್ರೆ 200-300 ತೊಗೊಳಕ್ಕೆ ಹೋಗ್ಬೇಡ್ರಿ. ಮತ್ತೆ ಮುಂದೆ ಏನು ಕ್ರಮ ತೊಗೋಬೇಕಾಯ್ತು ನಾವು. ಹಾಂ ಆಯ್ತು ರೀ ನಮಸ್ಕಾರ.